ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ನಿಮ್ಮ ಬೇಬಿಗೆ ಯಾವ ವ್ಯಾಕ್ಸಿನ್ಸ್ ಕೊಡಿಸ್ಬೇಕು, ಯಾವುದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಸಿಗುತ್ತೆ, ಯಾವುದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಮಾಡಿಸ್ಬೇಕು, ಆ್ಯಂಡ್ ಇಂಪಾರ್ಟೆಂಟ್ಲಿ ಯಾವ ವ್ಯಾಕ್ಸಿನ್ಸ್ ಯಾವ ಯೂಸ್ಗೆ ಅನ್ನೋದನ್ನ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಾಚ್ ಟಿಲ್ ಎಂಡ್, ಬಿಕಾಸ್ ಒಂದು ವ್ಯಾಕ್ಸಿನ್ ಮಿಸ್ ಆದರೂ ಕೂಡ ಬೇಬಿ ಹೆಲ್ತ್ಗೆ ತುಂಬ ಅಫೆಕ್ಟ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಬೇಬಿ ಹುಟ್ಟಿದ ಕೂಡಲೇ 3 ವ್ಯಾಕ್ಸಿನ್ಸ್ ಕೊಡ್ತೀವಿ. BCG, OPV ಆ್ಯಂಡ್ ಹೆಪಟೈಟಿಸ್ ಬಿ ಫಸ್ಟ್ ಡೋಸ್ ಆಗಿರುತ್ತೆ. ಸೊ BCG ಯಾಕೆ ಕೊಡ್ತೀವಿ ಅಂತಂದರೆ ಇದು ಟ್ಯೂಬರ್ಕ್ಯುಲೋಸಿಸ್ನ ಪ್ರಿವೆಂಟ್ ಮಾಡುತ್ತೆ, ಮೇನ್ಲಿ ಲಂಗ್ಸ್ ಇನ್ಫೆಕ್ಷನ್ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ OPV ಇದು ಪೋಲಿಯೋ ಡಿಸೀಸ್ನ ಪ್ರಿವೆಂಟ್ ಮಾಡುತ್ತೆ. ಹೆಪಟೈಟಿಸ್ ಬಿ ಫಸ್ಟ್ ಡೋಸ್ ಇದು ಲಿವರ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡುತ್ತೆ. ಈ 3 ವ್ಯಾಕ್ಸಿನ್ಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಅವೈಲಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ 6 ವೀಕ್ಸಲ್ಲಿ, 6 ವೀಕ್ಸ್ ಅಂದರೆ 1.5 ಮಂತಲ್ಲಿ ನೆಕ್ಸ್ಟ್ ಬೇಬಿಗೆ 6 ವೀಕ್ಸ್ ಆಗೋ ಟೈಮಲ್ಲಿ ಕೊಡೋ ವ್ಯಾಕ್ಸಿನ್ಸ್ ಯಾವುದೆಲ್ಲ ಅಂತಂದರೆ OPV ಫಸ್ಟ್, ಪೆಂಟಾವ್ಯಾಲೆಂಟ್ ಫಸ್ಟ್ ಡೋಸ್ ಆ್ಯಂಡ್ ರೋಟೋವೈರಸ್ ಫಸ್ಟ್ ಡೋಸ್ ಆ್ಯಂಡ್ PCV ಫಸ್ಟ್ ಡೋಸ್ ಆಗಿರುತ್ತೆ. OPV ಯಾಕೆ ಕೊಡ್ತೀವಿ ಅಂತಂದರೆ ಇದು ಪೋಲಿಯೋನ ಪ್ರಿವೆನ್ಷನ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ. ಆ್ಯಂಡ್ ಪೆಂಟಾವ್ಯಾಲೆಂಟ್ ಫಸ್ಟ್ ಇದು 5 ಡಿಸೀಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೆಲ್ಲ ಅಂತ ಅಂದರೆ ಡಿಪ್ತೀರಿಯಾ, ಪರ್ಟೂಸಿಸ್, ಟೆಟಾನಸ್, ಹೆಪಟೈಟಿಸ್ ಬಿ ಆ್ಯಂಡ್ HIV ಬರ್ದೇ ರೀತಿ ತಡೆಗಟ್ಟುತ್ತೆ. ಆ್ಯಂಡ್ ರೋಟೋವೈರಸ್ ಫಸ್ಟ್ ಇದು ಡಹೇರಿಯಾನ ಪ್ರಿವೆಂಟ್ ಮಾಡೋ ವ್ಯಾಕ್ಸಿನ್ಸ್ ಆಗಿರುತ್ತೆ. PCV ಫಸ್ಟ್ ಇದು ಲಂಗ್ಸ್ ಆ್ಯಂಡ್ ಇಯರ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡುತ್ತೆ. ಈ ಎಲ್ಲ ವ್ಯಾಕ್ಸಿನ್ಸ್ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟೋಟಲಿ ಫ್ರೀಯಾಗಿ ಅವೈಲಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ 10 ವೀಕ್ಸಲ್ಲಿ ಅಂದರೆ 2.5 ಮಂತಲ್ಲಿ 10 ವೀಕ್ ಟೈಮ್ಗೆ ಸೇಮ್ ವ್ಯಾಕ್ಸಿನ್ಸ್ ರಿಪೀಟ್ ಆಗ್ತವೆ ಫಾರ್ ಸ್ಟ್ರಾಂಗರ್ ಪ್ರೊಟೆಕ್ಷನ್ಗೆ. OPV 2, ಪೆಂಟಾವ್ಯಾಲೆಂಟ್ 2, ರೋಟಾವೈರಸ್ 2 ಆ್ಯಂಡ್ PCV 2. ರಿಪೀಟ್ ಡೋಸ್ ಇಂಪಾರ್ಟೆಂಟ್ ಬಿಕಾಸ್ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಗ್ರ್ಯಾಜುವಲಿ. ನೆಕ್ಸ್ಟ್ 14 ವೀಕ್ಸಲ್ಲಿ ಅಂದರೆ 3.5 ಮಂತಲ್ಲಿ 14 ವೀಕ್ಗೆ ಎಗೈನ್ ಬೂಸ್ಟರ್ ರೌಂಡ್ ಬರುತ್ತೆ. OPV 3, ಪೆಂಟಾವ್ಯಾಲೆಂಟ್ 3, ರೋಟಾವೈರಸ್ 3 ಆ್ಯಂಡ್ PCV 3. ಇದರಿಂದ ಬೇಬಿಗೆ ಸ್ಟ್ರಾಂಗ್ ಲೈಫ್ ಲಾಂಗ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಇದೆಲ್ಲ ವ್ಯಾಕ್ಸಿನ್ಸ್ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವೈಲಬಲ್ ಇದೆ. ನೆಕ್ಸ್ಟ್ ಬಂದು 9 ಮಂತ್ಸಲ್ಲಿ 9 ಮಂತ್ಸ್ ಆದಾಗ MR ವ್ಯಾಕ್ಸಿನ್ಸ್ ಇದೆ, ಅಂದರೆ ಮಿಸಲ್ಸ್ ಆ್ಯಂಡ್ ರುಬೆಲ್ಲಾ ಪ್ರಿವೆಂಟ್ ಮಾಡುತ್ತೆ ಮತ್ತು ಸ್ಕಿನ್ ರ್ಯಾಷಸ್ ಆ್ಯಂಡ್ ಫೀವರ್ ಅವಾಯ್ಡ್ ಮಾಡುತ್ತೆ. JE ವ್ಯಾಕ್ಸಿನ್ಸ್ ಕೊಡ್ತಾರೆ 9 ಮಂತ್ಸಲ್ಲಿ. ಇದು ಮಸ್ಕಿಟೋ ಬೈಟ್ ಮೂಲಕ ಬ್ರೈನ್ಗೆ ಇನ್ಫೆಕ್ಷನ್ ಆಗುತ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡೋ ವ್ಯಾಕ್ಸಿನ್ಸ್ ಆಗಿದೆ. ಇದೆಲ್ಲ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಅವೈಲಬಲ್ ಇದೆ. ಇನ್ನು 16 to 24 ಮಂತ್ಸಲ್ಲಿ ಈ ಏಜಲ್ಲಿ ಬೂಸ್ಟರ್ ಡೋಸ್ ಕೊಡೋದು ಕಂಪಲ್ಸರಿ. DPT ಬೂಸ್ಟರ್ 1 ಅಂದರೆ ಸೇಮ್ 3 ಡಿಸೀಸ್ ಇದೆ ಅಲ್ವಾ, ಡಿಪ್ತೀರಿಯಾ, ಪರ್ಟೂಸಿಸ್, ಟೆಟನಸ್, ಇದರ ಎಗೇನೆಸ್ಟ್ ಆಗಿ ಬೂಸ್ಟ್ ಆಗಿ ಪ್ರೊಟೆಕ್ಷನ್ ಮಾಡುತ್ತೆ. ಆ್ಯಂಡ್ OPV ಬೂಸ್ಟರ್ ಕೊಡ್ತಾರೆ ಆ್ಯಂಡ್ MR2 ಆ್ಯಂಡ್ JE 2 ಇವುಗಳನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಅವೈಲಬಲ್ ಇದೆ. ಇನ್ನು 5 ಇಯರ್ಸಲ್ಲಿ 5 ಇಯರ್ಸ್ ಟೈಮ್ಗೆ ಕೊಡೋದು DPT ಬೂಸ್ಟರ್ 2, ಎಗೇನ್ ಇಮ್ಯುನಿಟಿ ರಿಫ್ರೆಶ್ ಆಗೋಕ್ಕೆ. ಈ ವ್ಯಾಕ್ಸಿನ್ ಅವಾಯ್ಡ್ ಮಾಡಬೇಡಿ ಬಿಕಾಸ್ ಟೆಟನಸ್ ಆ್ಯಂಡ್ ಡಿಪ್ತೀರಿಯಾ ಪ್ರೊಟೆಕ್ಷನ್ ಲೈಫ್ ಲಾಂಗ್ ಮೇಂಟೈನ್ ಆಗುತ್ತೆ. ಇವಾಗ ಇಂಪಾರ್ಟೆಂಟ್ ಪಾರ್ಟ್ ಬರೋಣ. ಇವು ವ್ಯಾಕ್ಸಿನ್ಸ್ ಗೌರ್ಮೆಂಟಲ್ಲೆಲ್ಲ ಸಿಗಲ್ಲ ಕೆಲವೊಂದು, ಸೊ ಪ್ರೈವೇಟಲ್ಲಿ ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ. ಸೊ ಯಾವುದೆಲ್ಲ ಅಂತ ತಿಳ್ಕೊಳ್ಳೋಣ. ಹೆಪಟೈಟಿಸ್ A ವ್ಯಾಕ್ಸಿನ್ನು ಇದು ಲಿವರ್ ಇನ್ಫೆಕ್ಷನ್ ಅವಾಯ್ಡ್ ಮಾಡುತ್ತೆ ಆ್ಯಂಡ್ ಯೂಶ್ವಲಿ ಇದು ಕೊಡೋದು 12 ಮಂತ್ಸ್ ಮತ್ತು 18 ಮಂತ್ಸಲ್ಲಿ. ನೆಕ್ಸ್ಟ್ ಟೈಫಾಯ್ಡ್ ಕಾಂಜುಗೇಟ್ ವ್ಯಾಕ್ಸಿನ್ನು ಇದು ಟೈಫಾಯ್ಡ್ ಫೀವರ್ನ ಅವಾಯ್ಡ್ ಮಾಡುತ್ತೆ. ಇದು ಕೊಡೋದು ಅರೌಂಡ್ 9 to 12 ಮಂತ್ಸಲ್ಲಿ. ನೆಕ್ಸ್ಟ್ ಚಿಕನ್ ಫಾಕ್ಸ್ ಬರ್ದೇ ಇರೋಂತೆ ಪ್ರಿವೆಂಟ್ ಮಾಡುತ್ತೆ. ಇದು 12 to 15 ಮಂತ್ಸಲ್ಲಿ. ಇದ್ರದ್ದು ಬೂಸ್ಟರ್ ಡೋಸ್ ಯಾವಾಗ ಕೊಡಿಸ್ಬೇಕು ಅಂತ ಅಂದರೆ 4 to 5 ಇಯರ್ಸಲ್ಲಿ. ನೆಕ್ಸ್ಟ್ ಬರೋದು ಇನ್ಫ್ಲೂಯೆನ್ಸಾ, ಇದು ವೈರಲ್ ಫ್ಲೂ, ಕೋಲ್ಡ್, ಕಫ್ ಅವಾಯ್ಡ್ ಮಾಡುತ್ತೆ. ಇದು 6 ಮಂತಿಗೆ ಕೊಡಿಸ್ಬೇಕು ಮತ್ತು ಎವ್ರಿ ಇಯರ್ಸ್ ಒನ್ಸ್ ಕೊಡಿಸ್ಬೇಕು. ನೆಕ್ಸ್ಟ್ HPV ವ್ಯಾಕ್ಸಿನು ಇದು ಫಾರ್ ಗರ್ಲ್ಸಿಗೆ ಮಾತ್ರ, ಯಾಕಂತಂದರೆ ಸರ್ವಿಕಲ್ ಕ್ಯಾನ್ಸರ್ನ ಇದು ಪ್ರಿವೆಂಟ್ ಮಾಡುತ್ತೆ. ಅರೌಂಡ್ ಯಾವಾಗ ಕೊಡಿಸ್ಬೇಕು ಅಂತಂದರೆ ಆಫ್ಟರ್ 9 ಇಯರ್ಸ್ ಏಜ್ ಇರುತ್ತಲ್ವ, ಸೊ ಆಗ 2 ಡೋಸ್ ಕೊಡಿಸ್ಬೇಕಾಗುತ್ತೆ. ಇವು ಆಪ್ಷನಲ್ ಮತ್ತು ಸ್ಟ್ರಾಂಗ್ಲಿ ರೆಕಮೆಂಡ್ ಆಗಿರುತ್ತೆ. ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿ, ಬಟ್ ಇದೆಲ್ಲ ಬೇಬಿ ಇಮ್ಯುನಿಟಿ ಪ್ರೊಟೆಕ್ಟ್ನ ಮಾಡುತ್ತೆ. ಸೊ ಪೇರೆಂಟ್ಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ BCGಯಿಂದ ಹಿಡಿದು DPT ಬೂಸ್ಟರ್ವರೆಗೂ ಎಲ್ಲ ವ್ಯಾಕ್ಸಿನ್ಸ್ ಫ್ರೀಯಾಗೇ ಸಿಗುತ್ತೆ.
ಪ್ರೈವೇಟಲ್ಲಿ ಯಾವುದೆಲ್ಲ ಮಾಡಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಹೆಪಟೈಟಿಸ್ ಎ, ಟೈಫಾಯ್ಡ್, ಚಿಕನ್ ಫಾಕ್ಸ್, ಫ್ಲೂ, HPV ಇವು ಬೇಬಿ ಇಮ್ಯುನೋ ಸಿಸ್ಟಮ್ನ ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಮ್ಯುನೈಸೇಷನ್ ಕಾರ್ಡ್ ರೆಗ್ಯುಲರಾಗಿ ಅಪ್ಡೇಟ್ ಮಾಡಿಸ್ತಾ ಇರಿ. ಯಾಕಂತಂದರೆ ಯಾವ ವ್ಯಾಕ್ಸಿನ್ಸ್ ಮಿಸ್ ಆಗಿದೆ, ಯಾವ್ದನ್ನ ಕೊಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕಂತಂದರೆ ಇದೆಲ್ಲ ನಮ್ಮ ಬೇಬಿಗೆ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಆಗಿರುತ್ತೆ. ಸೊ ಅದಕ್ಕೆ ಬೇಬಿಗೆ ಯಾವುದೇ ವ್ಯಾಕ್ಸಿನ್ನ ಮಿಸ್ ಮಾಡದೆ ಪ್ರೈವೇಟ್ ಮತ್ತು ಗೌರ್ಮೆಂಟಲ್ಲಿ ಯಾವ್ಯಾವ ವ್ಯಾಕ್ಸಿನ್ಸ್ ಅವೈಲಬಲ್ ಇದೆ ಅನ್ನೋದನ್ನ ತಿಳ್ಕೊಂಡು ಬೇಬಿಗೆ ವ್ಯಾಕ್ಸಿನ್ಸ್ ಕೊಡಿಸಿ, ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿಸಿ. ಇಫ್ ದಿಸ್ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ಕಮೆಂಟ್ ಮಾಡಿ ನಿಮಗೆ ಆ ವ್ಯಾಕ್ಸಿನ್ ಬಗ್ಗೆ ಡೌಟ್ಸ್ ಇದ್ದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹೆಲ್ತಿ ಬೇಬಿ, ಹ್ಯಾಪಿ ಫ್ಯಾಮಿಲಿ. ಬಾಯ್ ಬಾಯ್.